ಓಕೆ, ಹಿಂದಿನ ವಿಡಿಯೋದಲ್ಲಿ ಕೋಹರೆಂಟ್ BFSK ಡಿಟೆಕ್ಷನ್ ಸರ್ಕ್ಯೂಟನ್ನು ಡಿಸ್ಕಸ್ ಮಾಡಿದ್ದೀರಾ. ಇಲ್ಲಿ ನಾನ್ ಕೋಹರೆಂಟ್ ಅಂತಂದರೆ ಇಲ್ಲಿ ಲೋಕಲ್ ಆಸಿಲೇಟರ್ಸ್ ಇರುವುದಿಲ್ಲ. ಅಲ್ಲಿ ಲೋಕಲ್ ಆಸಿಲೇಟರ್ ಸರ್ಕ್ಯೂಟ್ಸ್ ಇದೆ. ಕೋಹರೆಂಟಲ್ಲಿ ಲೋಕಲ್ ಆಸಿಲೇಟರ್ ಸರ್ಕ್ಯೂಟ್ಸ್ ಇದೆ, ಕೋರಿಲೇಟರ್ ಸರ್ಕ್ಯೂಟ್ಸ್ ಆ್ಯಂಡ್ ಲೋಕಲ್ ಆಸಿಲೇಟರ್ ಸರ್ಕ್ಯೂಟ್ಸ್ ಇದೆ. ಬಟ್ ಇಲ್ಲಿ ನಾನ್ ಕೋಹರೆಂಟ್ ಅಂತಂದರೆ ಲೋಕಲ್ ಆಸಿಲೇಟರ್ ಸರ್ಕ್ಯೂಟ್ಸ್ ಇರುವುದಿಲ್ಲ. BFSK ಇರಲಿ ASK ಇರಲಿ, ನಾನ್ ಕೋಹರೆಂಟ್ ಅಂತಂದರೆ ಇಲ್ಲಿ ಸೇಮ್ ಫ್ರೀಕ್ವೆನ್ಸಿಯನ್ನು ಯೂಸ್ ಮಾಡ್ತಾ ಇರೋದಿಲ್ಲ, ನಾವು ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದಿಲ್ಲ. ಈ ನಾನ್ ಕೋಹರೆಂಟ್ BFSK ಸರ್ಕ್ಯೂಟ್ನಲ್ಲಿ 4 ಬ್ಲಾಕ್ಸ್ ಇದೆ. ಬ್ಯಾಂಡ್ ಪಾಸ್ ಫಿಲ್ಟರ್ ಫಾರ್ ಫ್ರೀಕ್ವೆನ್ಸಿ F1. ಬ್ಯಾಂಡ್ ಪಾಸ್ ಅಂತಂದರೆ ಆಲ್ರೆಡಿ ಗೊತ್ತಿದೆ ನಿಮಗೆ, ಇಟ್ ಪಾಸಸ್ ಓನ್ಲಿ ಎ ಪರ್ಟಿಕ್ಯುಲರ್ ಬ್ಯಾಂಡ್ ಆಫ್ ಫ್ರೀಕ್ವೆನ್ಸಿ. It rejects all other frequencies. Here, this band pass filter can passes the frequency of F1. Only one particular frequency matra pass madkonutte. And another band pass filter that can passes only the frequency F2. Upper band pass filter passes the frequency F1 and the lower band pass filter passes the frequency F2. Clear? Here we have band pass filter. After that, envelope detector. In the envelope detector we have two parts. One is rectifier. You already know that rectifier converts AC into DC. Here this rectifier removes the negative half cycles and it gives only the positive half cycles. Negative half cycle na remove ಮಾಡಿ ಬರೀ positive half cycles ಅನ್ನು ಕೊಡುತ್ತೆ. After that, this low pass filter blocks the carrier signal. Carrier frequency tumba high ide. So this low pass filter passes only the DC signals. Blocks the carrier frequency, high frequency signals. Passes only low frequency signals. Here there are two envelope detector. You already know that FSK is the combination of two ASK circuits. Here envelope detector 1 and envelope detector 2. Envelope detector 1 for frequency F1 and envelope detector 2 for frequency F2. Okay, ಇಲ್ಲಿ ಎರಡು envelope detectors ಇದೆ. ಒಂದು envelope detector 1, ಇನ್ನೊಂದು envelope detector 2. Here you observe, ಇದಿಷ್ಟು ಪಾರ್ಟ್ ಸೇಮ್ ಇದೆ. ಸಬ್ಟ್ರಾಕ್ಟರ್ ಸರ್ಕ್ಯೂಟ್, ಥ್ರೆಶೋಲ್ಡ್ ಡಿವೈಸ್ ಇದೆಲ್ಲ ಸೇಮ್ ಇದೆ. ಇಲ್ಲಿ ಈ ಪಾರ್ಟ್ ಮಾತ್ರ ಕೋರಿಲೇಟರ್ ಬಂದಿದೆ, ಎನ್ವೆಲಪ್ ಡಿಟೆಕ್ಟರ್ ಬಂದಿದೆ. ಇಲ್ಲಿ ಬ್ಯಾಂಡ್ ಪಾಸ್ ಫಿಲ್ಟರ್ ಬಂದಿದೆ. ಅದರಲ್ಲಿ ಪ್ರೊಡಕ್ಟ್ ಮಾಡ್ಯುಲೇಟರ್ ಮತ್ತು ಲೋಕಲ್ ಆಸಿಲೇಟರ್ ಬರ್ತಾ ಇತ್ತು. ಆ ಯಾವ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇತ್ತು ಆ ಫ್ರೀಕ್ವೆನ್ಸಿದ ಔಟ್ಪುಟ್ಟು ಪಾಸಿಟಿವ್ ಬರ್ತಿತ್ತು. ಯಾವ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಿರಲಿಲ್ಲ ಆ ಪ್ರೊಡಕ್ಟ್ ಮಾಡ್ಯುಲೇಟ್ರಿಂದು ದಟ್ ಈಸ್ ಕೋರಿಲೇಟರ್ ಔಟ್ಪುಟ್ಟು ನೆಗೆಟಿವ್ ಬರ್ತಾ ಇತ್ತು. ಇಲ್ಲೇನಾಗುತ್ತೆ ಅಂತಂದರೆ ಇಲ್ಲಿ F1 ಮತ್ತು F2 ಎರಡು ಫ್ರೀಕ್ವೆನ್ಸಿ BFSK ಸಿಗ್ನಲ್ ಬರುತ್ತೆ. ಫಾರ್ low frequency bit 0, the frequency is F1 and for bit 1 the frequency is F2. bit 1 ಗೆ ಒಂದು ಫ್ರೀಕ್ವೆನ್ಸಿ, bit 2 ಗೆ ಇನ್ನೊಂದು ಫ್ರೀಕ್ವೆನ್ಸಿ. bit 1 ಅಂತಂದರೆ ಬೈನರಿ 1, bit 0 ಅಂತಂದರೆ ಬೈನರಿ 0. bit 1 and 2 ಅಲ್ಲ, ಅದು bit 0 ಮತ್ತು bit 1, ಯಾಕಂದರೆ ಬೈನರಿ. ಬಿಟ್ 0ಗೆ F1 ಫ್ರೀಕ್ವೆನ್ಸಿ, ಬಿಟ್ 1ಗೆ F2 ಫ್ರೀಕ್ವೆನ್ಸಿ. ಇಲ್ಲಿ ಎರಡೂ ಫ್ರೀಕ್ವೆನ್ಸಿ ರಿಸೀವ್ ಆಗಿರುತ್ತೆ. ನಿಮ್ಗೆ ಸರ್ಕ್ಯೂಟನ್ನು ನೋಡಿದ್ದೀರಾ ನೀವು, BFSK ಸಿಗ್ನಲ್ ಹೇಗಿರುತ್ತೆ ಅಂತೇಳಿ. ಬಿಟ್ ಬೈನರಿ ಬಿಟ್ ಈಸ್ 1 ಹೈ ಫ್ರೀಕ್ವೆನ್ಸಿ, ಬೈನರಿ ಬಿಟ್ ಈಸ್ 0 ಲೋ ಫ್ರೀಕ್ವೆನ್ಸಿ. ಇದೇ ಸಿಗ್ನಲ್ ರಿಸೀವ್ ಆಗಿರುತ್ತೆ. ಇದು BFSK ಸಿಗ್ನಲ್. ಇಲ್ಲಿ ಎರಡು ಫ್ರೀಕ್ವೆನ್ಸಿನೂ ರಿಸೀವ್ ಆಗ್ತಾ ಇರುತ್ತೆ, ಒನ್ ಆಫ್ಟರ್ ದ ಅದರ್. ಯಾವ ಫ್ರೀಕ್ವೆನ್ಸಿ ಯಾವ ಬ್ಯಾಂಡ್ ಪಾಸ್ ಫಿಲ್ಟರ್ನ ಜೊತೆ ಮ್ಯಾಚ್ ಆಗುತ್ತೆ ಅದ್ರದ್ದು ಔಟ್ಪುಟ್ಟು ಹೈ ಇರುತ್ತೆ. ಸೊ ಈಗ F1 ಫ್ರೀಕ್ವೆನ್ಸಿ ರಿಸೀವ್ ಆದರೆ ಅಪ್ಪರ್ ಬ್ಯಾಂಡ್ ಪಾಸ್ ಫಿಲ್ಟರ್ ಅಲೋಸ್ ದಟ್ ಸಿಗ್ನಲ್ ಆ್ಯಂಡ್ ಲೋವರ್ ಬ್ಯಾಂಡ್ ಪಾಸ್ ಫಿಲ್ಟರ್ ಔಟ್ಪುಟ್ ಬಿಕಮ್ಸ್ 0. ಹೌದಾ? ಇಫ್
the frequency is f1. Suppose frequency is f2. ಇಲ್ಲಿ ಬಿಟ್ 0 and 1 ಇರುವುದಿಲ್ಲ, ಏನಿರುತ್ತೆ ಹೈ ಒಂದು ಕ್ಯಾರಿಯರ್ ಫ್ರೀಕ್ವೆನ್ಸಿ, ಇನ್ನೊಂದು ಕ್ಯಾರಿಯರ್ ಫ್ರೀಕ್ವೆನ್ಸಿ, 2 ಡಿಫ್ರೆಂಟ್ ಕ್ಯಾರಿಯರ್ ಫ್ರೀಕ್ವೆನ್ಸಿ ರಿಸೀವ್ ಆಗಿರುತ್ತೆ. Here the band pass filter passes that f2, therefore the lower band pass filter output becomes high and the upper band pass filter output becomes 0. ಇಲ್ಲಿ envelope detectors ಇದೆ. Suppose band pass filter f1 output is high, ಅಂದರೆ ರಿಸೀವ್ ಆಗಿದ್ದ ಫ್ರೀಕ್ವೆನ್ಸಿ f1 ಇದ್ರೆ ಆವಾಗ ರೆಕ್ಟಿಫೈರ್ ಏನು ಮಾಡುತ್ತೆ, ಪಾಸಿಟಿವ್ ಹಾಫ್ ಸೈಕಲ್ಸ್ ಅನ್ನು ಮಾತ್ರ ಪಾಸ್ ಮಾಡುತ್ತೆ, ನೆಗೆಟಿವ್ ಹಾಫ್ ಸೈಕಲ್ಸ್ ಅನ್ನು ರಿಮೂವ್ ಮಾಡುತ್ತೆ. ರೆಕ್ಟಿಫೈರ್ ಅಂತಂದ್ರೆ ಇಟ್ ಪಾಸಸ್ ದ ಓನ್ಲಿ ಪಾಸಿಟಿವ್ ಹಾಫ್ ಸೈಕಲ್ ಸಿಗ್ನಲ್ಸ್, ಒನ್ ಸೈಡಲ್ಲಿ ಮಾತ್ರ ಕಂಡಕ್ಟ್ ಆಗುತ್ತೆ. ಅಲ್ಲಿ ಕ್ಯಾರಿಯರ್ ಫ್ರೀಕ್ವೆನ್ಸಿ ಇರೋದ್ರಿಂದ ಹೈ ಫ್ರೀಕ್ವೆನ್ಸಿ ಇರುತ್ತೆ, ಆ ಫ್ರೀಕ್ವೆನ್ಸಿಯನ್ನು ಬ್ಲಾಕ್ ಮಾಡಲಿಕ್ಕೋಸ್ಕರ ನೀವೇನು ಮಾಡಿದ್ದೀರಿ, ಇಲ್ಲಿ ಲೋ ಪಾಸ್ ಫಿಲ್ಟರ್ನ ಯೂಸ್ ಮಾಡಿದ್ದೀರಿ. ಇಟ್ ಪಾಸಸ್ ಓನ್ಲಿ ದ ಡಿ ಸಿ ಲೆವೆಲ್. ಆವಾಗ the value of x1 becomes what? Positive. And the value of x2 becomes 0. x1 ಏನಿದೆ ಪಾಸಿಟಿವ್ ಆಗುತ್ತೆ, x2 ಏನಿದೆ 0 ಇದೆ, ಯಾಕಂದರೆ ಇಲ್ಲಿ ಬ್ಯಾಂಡ್ ಪಾಸ್ ಫಿಲ್ಟರ್ f2 ಔಟ್ಪುಟ್ 0 ಇದೆ. ನೆಕ್ಸ್ಟ್ ಫ್ರೀಕ್ವೆನ್ಸಿ f2 ರಿಸೀವ್ ಆಗಿದ್ರೆ, ಫ್ರೀಕ್ವೆನ್ಸಿ f2 ರಿಸೀವ್ ಆದಾಗ ಏನಾಗುತ್ತೆ, ಈ ಫಸ್ಟ್ ಅಪ್ಪರ್ ಬ್ಯಾಂಡ್ ಪಾಸ್ ಫಿಲ್ಟರ್ ಔಟ್ಪುಟ್ ಏನಾಗುತ್ತೆ 0 ಆಗುತ್ತೆ, ಇಲ್ಲಿ ಸಿಗ್ನಲೇ ಪಾಸ್ ಆಗೋದಿಲ್ಲ. But that f2 frequency passes with this band pass filter. It passes only a particular band of frequency. So ಇಲ್ಲಿ f2 frequency ಮಾತ್ರ pass ಮಾಡುತ್ತೆ. It can passes that f2 and it is connected to rectifier and low pass filter. Again this rectifier passes only the positive half cycle and removes the negative half cycles. That low pass filter blocks the higher, that is high carrier frequency, and passes only the DC level. ಆವಾಗ x2 ವ್ಯಾಲ್ಯೂ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ, ಯಾಕಂದರೆ ಇಲ್ಲಿ f2 ಮ್ಯಾಚ್ ಆಗಿದೆ. ಇಲ್ಲಿ x1 ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಸೊ ಫಸ್ಟ್ ಕೇಸಲ್ಲಿ x is equal to x2 minus x1. x2 ಏನಿದೆ 0 ಇದೆ, ಫಸ್ಟ್ ಕೇಸಲ್ಲಿ x2 ವ್ಯಾಲ್ಯೂ is 0 and x1 ವ್ಯಾಲ್ಯೂ is ಪಾಸಿಟಿವ್. x1 ವ್ಯಾಲ್ಯೂ ಪಾಸಿಟಿವ್ ಇರೋದ್ರಿಂದ 0 minus of plus x1 ಅಂದರೆ 0 minus of x1 ಆಯಿತು. So value of x becomes what? Negative. The value of x becomes what? Negative. In the second case, x2 value is positive and x1 value is 0. ಏನಾಯ್ತು ಅವಾಗ x is equal to x2 minus x1. x1 0 ಇದೆ. So x2 minus 0. The value becomes what? Positive. In the second case, the value of x becomes positive. Then this value of x is matches or is compares with the threshold bit 0. If the value of x is greater than 0, positive idre greater than 0 ne agutte. If the value of x is greater than 0, then the output becomes binary 1. If the value of x is less than 0, negative ಅಂತಂದ್ರೆ ಏನಾಗುತ್ತೆ, it is less than 0. If the value of x is less than 0, then the output becomes binary 0. Like this, the non-coherent detector circuit or receiver circuit generates the binary bits 1 and 0. ಇಲ್ಲೂ ಸಹ ನಾವು ಎರಡು ASK ಸರ್ಕ್ಯೂಟ್ ಅನ್ನು ಯೂಸ್ ಮಾಡಿದ್ದೇವೆ, ಒಂದು ಅಪ್ಪರ್ ಪಾರ್ಟ್, ಇನ್ನೊಂದು ಲೋವರ್ ಪಾರ್ಟ್. ದಟ್ ಈಸ್ ಫಾರ್ ಫ್ರೀಕ್ವೆನ್ಸಿ f1 ಆ್ಯಂಡ್ ಫಾರ್ ಫ್ರೀಕ್ವೆನ್ಸಿ f2. ಕೋಹರೆಂಟಲ್ ಆದರೆ ಎರಡು ಲೋಕಲ್ ಆಸಿಲೇಟರ್ಸು, ಎರಡು ಪ್ರಾಡಕ್ಟ್ ಮಾಡ್ಯುಲೇಟರ್ಸು, ಎರಡು ಇಂಟಿಗ್ರೇಟರ್ಸನ್ನು ಯೂಸ್ ಮಾಡ್ತೀವಿ. ಅಲ್ಲಿ ಫ್ರೀಕ್ವೆನ್ಸಿ ಮ್ಯಾಚ್ ಆದರೆ ಆ ಸಿಗ್ನಲ್ಸ್ ಔಟ್ಪುಟ್ಟು ಪಾಸಿಟಿವ್ ಆರ್ ನೆಗೆಟಿವ್ ಆಗುತ್ತೆ, ಮ್ಯಾಚ್ ಆಗದಿದ್ರೆ ನೆಗೆಟಿವ್, ಮ್ಯಾಚ್ ಆದರೆ ಪಾಸಿಟಿವ್. ಇಲ್ಲಿ ಎರಡು ಬ್ಯಾಂಡ್ ಪಾಸ್ ಫಿಲ್ಟರ್ಸನ್ನು ಯೂಸ್ ಮಾಡ್ತೇವೆ. ಫ್ರೀಕ್ವೆನ್ಸಿ ಪಾಸ್ ಆದರೆ ಆ ಪರ್ಟಿಕ್ಯುಲರ್ ಎನ್ವೆಲಪ್ ಡಿಟೆಕ್ಟರ್ನ ಔಟ್ಪುಟ್ ಪಾಸಿಟಿವ್ ಬರುತ್ತೆ. ಫ್ರೀಕ್ವೆನ್ಸಿ ಬ್ಲಾಕ್ ಆದರೆ ಆ ಪರ್ಟಿಕ್ಯುಲರ್ ಔಟ್ಪುಟ್ ಎನ್ವೆಲಪ್ ಡಿಟೆಕ್ಟರ್ನ ಔಟ್ಪುಟ್ಟು 0 ಬರುತ್ತೆ. ಎರಡನ್ನು ಸಬ್ಟ್ರಾಕ್ಟ್ ಮಾಡಿದರೆ by using this subtractor, if you subtract this x1 and x2 value by using the formula x is equal to x2 minus x1,
x1 ಪಾಸಿಟಿವ್ ಇದ್ರೆ ರಿಸಲ್ಟೆಂಟ್ ವ್ಯಾಲ್ಯೂ ನೆಗೆಟಿವ್ ಆಗುತ್ತೆ, x2 ಪಾಸಿಟಿವ್ ಇದ್ರೆ ದ ರಿಸಲ್ಟೆಂಟ್ ವ್ಯಾಲ್ಯೂ ಪಾಸಿಟಿವ್ ಆಗುತ್ತೆ ಬಿಕಾಸ್ x2 ಮೈನಸ್ x1 ಇದೆ. ಈ ಔಟ್ಪುಟ್ x ಯಾವುದ್ರ ಜೊತೆ ಕಂಪೇರ್ ಆಗುತ್ತೆ, ಥ್ರೆಶೋಲ್ಡ್ ಬಿಟ್ 0 ಜೊತೆ ಕಂಪೇರ್ ಆಗುತ್ತೆ. ಇಫ್ x ಈಸ್ ಗ್ರೇಟರ್ ದೆನ್ 0 ದೆನ್ ಬೈನರಿ ಬಿಟ್ ಈಸ್ 1. ಔಟ್ಪುಟ್ ಏನಾಗುತ್ತೆ, ಥ್ರೆಶೋಲ್ಡ್ ಡಿವೈಸ್ ಇಂದ ಔಟ್ಪುಟ್ ಏನಾಗುತ್ತೆ 1 ಆಗುತ್ತೆ. x ಗ್ರೇಟರ್ ದೆನ್ 0 ಅಂದರೆ ಪಾಸಿಟಿವ್ ಇದ್ರೆ x ಗ್ರೇಟರ್ ದೆನ್ 0, ನೆಗೆಟಿವ್ ಇದ್ರೆ x ಲೆಸ್ ದೆನ್ 0, ಅವಾಗ ಬೈನರಿ ಬಿಟ್ 0 ಆಗುತ್ತೆ. ಲೈಕ್ ದಿಸ್ ಇಟ್ ಕನ್ವರ್ಟ್ಸ್ ದ BFSK signal into binary 0 and 1. Next, we consider the merits or advantages of BFSK circuit. ಏನೇನು ಅಡ್ವಾಂಟೇಜಸ್ ಇದೆ ಅಥವಾ ಮೆರಿಟ್ಸ್ ಇದೆ ಅಂತೇಳಿ. ಅಪ್ಲಿಕೇಶನ್ಸ್ ಬೇರೆ, ಅಡ್ವಾಂಟೇಜಸ್ ಬೇರೆ, ಗೊತ್ತಿದೆ ಅಲ್ಲ. ಇಲ್ಲಿ BFSK circuit generation is very easy and we need a simple hardware for this BFSK circuit. And also here amplitude of the BFSK signal is remains constant. ನೀವು ನೋಡಿದ್ದೀರಾ, ಇದರಲ್ಲಿ ಆಂಪ್ಲಿಟ್ಯೂಡ್ ಕಾನ್ಸ್ಟೆಂಟ್ ಇರುತ್ತೆ, ಫ್ರೀಕ್ವೆನ್ಸಿ ಶಿಫ್ಟ್ ಆಗುತ್ತೆ. ಡ್ಯೂ ಟು ದಿಸ್ ಕಾನ್ಸ್ಟೆಂಟ್ ಆಂಪ್ಲಿಟ್ಯೂಡ್ ದ ಡಿಸ್ಟಾರ್ಷನ್ ಆರ್ ನಾಯ್ಸ್ ಈಸ್ ಲೆಸ್. Distortion or noise is less in the BFSK because amplitude of BFSK signal is remains constant. These three are the advantages. Generation of FSK is easier, hardware required is very simple, and due to the constant amplitude the noise interference is less. These are the advantages or merits. Next we consider the disadvantages or demerits. Here the required bandwidth is double. Required bandwidth is double as compared to BASK and BPSK. BPSK ಅಂತಂದ್ರೆ binary phase shift keying. Binary phase shift keying. Binary amplitude shift keying ಮತ್ತೆ binary phase shift keying ಗಿಂತ ಇಲ್ಲಿ BFSK ನಲ್ಲಿ required bandwidth is double. That is one drawback. Another one is here the BFSK circuits are not efficient as compared to BPSK schemes. Power ಮತ್ತೆ bandwidth utilization ಅನ್ನ ಅನಲೈಸ್ ಮಾಡಿದ್ರೆ bandwidth utilization and power utilization is not efficient in BFSK schemes. These two are the disadvantages. Then where we use the BFSK circuits, that is applications or uses. Here these BFSK circuits are used in low speed digital data transmission. High speed igalla, low speed digital data transmission systems over wire lines. Low speed digital data transmit ಮಾಡಬೇಕಿದ್ರೆ the speed of the transmission is low, then we can use this BFSK circuit. And the second one is high frequency radio transmissions. Radio signals ಅನ್ನು transmit ಮಾಡೋದು with high frequency radio transmissions also we use this BFSK circuit. Like this we have the advantages, disadvantages and demerits of BFSK circuit, and also you know the working of coherent and non-coherent receiver circuits. Okay, thank you.